ನಮಸ್ಕಾರ ಸ್ನೇಹಿತರೆ. ಇವತ್ತು ಮನಸ್ಸು ತುಂಬ ಭಾರವಾಗಿದೆ. ಯಾಕಂದ್ರೆ ನಮ್ಮ ಕಣ್ಮುಂದೆ ತುಂಬ ಲವಲಕ್ಕೆಯಿಂದಿದ್ದ ಫಿಟ್ ಆಗಿ ಕಾಣಿಸ್ತಾ ಇದ್ದ ಒಬ್ಬ ಅದ್ಭುತ ನಟ ಇಂದು ಕೇವಲ ನೆನಪು ಮಾತ್ರ. ಹೌದು, ನಟ ದಿಲೀಪ್ ರಾಜ್ ಅವರು ಇನ್ನು ನೆನಪು ಮಾತ್ರ ಅನ್ನೋ ಕೈ ಸತ್ಯವನ್ನ ಅರಗಿಸಿಕೊಳ್ಳೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಸ್ನೇಹಿತರೆ, ದಿಲೀಪ್ ರಾಜ್ ಅಂದ್ರೆ ನಿಮಗೆ ಮೊದಲು ನೆನಪಾಗೋದು ಆ ಮುಗ್ಧವಾದ ನಗು. ಕಿರುತೆರೆಯಿಂದ ಪಯಣ ಶುರು ಮಾಡಿದ ಇವರು ನಟನೆಯನ್ನೇ ಉಸಿರಾಗಿಸಿಕೊಂಡಿದ್ದರು. ನಿಮಗೆ ನೆನಪಿರ್ಬೋದು, ಮಿಲನ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಎದುರು ಹೇಮಂತ್ ಅನ್ನೋ ಪಾತ್ರದಲ್ಲಿ ದಿಲೀಪ್ ಎಷ್ಟು ಸೊಗಸಾಗಿ ನಟಿಸಿದ್ರು ಅಂದರೆ ಇಡೀ ಕರ್ನಾಟಕ ಆ ಪಾತ್ರವನ್ನು ಪ್ರೀತಿಸಿತ್ತು. ಅಲ್ಲಿಂದ ಶುರುವಾದ ಅವರ ಈ ಪಯಣ ಅಂಬಾರಿ, ಬರ್ಫಿ, ಯೂಟರ್ನ್ ಮತ್ತು ಇತ್ತೀಚೆಗೆ ತೆರೆ ಕಂಡ ಲವ್ ಮಾಕ್ಟೈಲ್ 3 ಅಂತಹ ದೊಡ್ಡ ಪರದೆಯ ಮೇಲೂ ಮುಂದುವರಿಯಿತು. ಆದರೆ ದಿಲೀಪ್ ರಾಜ್ ಅವರಿಗೆ ಅತಿ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿದ್ದು ಕಿರುತೆರೆ. ಇತ್ತೀಚಿನ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಎಜೆ ಆಗಿ ಅವರು ಮನೆ ಮಾತಾಗಿದ್ರು. ಕೇವಲ ನಟನಾಗಿ ಅಷ್ಟೇ ಅಲ್ಲ, ಒಬ್ಬ ನಿರ್ಮಾಪಕನಾಗಿಯೂ ಅವರು ಸೈ ಎನಿಸಿಕೊಂಡಿದ್ರು. ತೆರೆ ಮೇಲೆ ಅವರು ಎಷ್ಟೇ ಗಂಭೀರವಾಗಿ ಕಂಡ್ರೂ ನಿಜ ಜೀವನದಲ್ಲಿ ಅವರು ತುಂಬ ಸರಳ ವ್ಯಕ್ತಿತ್ವದ ಮನುಷ್ಯ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಕೇವಲ 47 ವರ್ಷ ವಯಸ್ಸು, ನೋಡೋದಕ್ಕೆ ತುಂಬಾನೇ ಫಿಟ್ ಆಗಿದ್ರು. ಇತ್ತೀಚಿನ ಸ್ಪೋರ್ಟ್ಸ್ ಇವೆಂಟ್ನಲ್ಲೂ ಅಷ್ಟೇ ಎನರ್ಜೆಟಿಕ್ ಆಗಿ ಭಾಗವಹಿಸಿದ್ರು. ಆದರೆ ನಿನ್ನೆ ಮನೆಯಲ್ಲಿದ್ದಾಗಲೇ ಅವರಿಗೆ ಹೃದಯಾಘಾತ ಸಂಭವಿಸಿದೆ. ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಾಗಲೇ ಕಾಲ ಮಿಂಚಿ ಹೋಗಿತ್ತು. ಒಬ್ಬ ಆರೋಗ್ಯವಂತ ಮನುಷ್ಯ ಹೀಗೆ ದಿಢೀರಂತ ನಮ್ಮನ್ನ ಬಿಟ್ಟು ಹೋಗ್ತಾರೆ ಅಂತ ಯಾರು ಕನಸಲ್ಲೂ ಊಹಿಸಿರಲಿಲ್ಲ. ಸಿನಿಮಾ ಲೋಕದಲ್ಲಿ ಅದೆಷ್ಟೋ ಕನಸುಗಳನ್ನ ಹೊತ್ತಿದ್ದ ಒಬ್ಬ ನಟ ಇಂದು ಬಣ್ಣದ ಬದುಕನ್ನ ಬಿಟ್ಟು ಕಣ್ಮರೆಯಾಗಿದ್ದಾರೆ. ಅವರ ಸಾವು ನಮ್ಮೆಲ್ಲರಿಗೂ ಕಲಿಸೋದು ಒಂದೇ ಪಾಠ: ಜೀವನ ಅನಿಶ್ಚಿತ. ನಾವು ಯಾರನ್ನ ಪ್ರೀತಿಸ್ತೇವೋ ಅವರ ಜೊತೆ ಇರೋ ಕ್ಷಣಗಳನ್ನ ಸಂಭ್ರಮಿಸಬೇಕು. ದಿಲೀಪ್ ರಾಜ್ ಅವರು ನಮ್ಮನ್ನ ದೈಹಿಕವಾಗಿ ಅಗಲಿದ್ದರೂ ಅವರು ಮಾಡಿದ ಪಾತ್ರಗಳ ಮೂಲಕ ಆ ಮಿಲನಾದ ಹೇಮಂತ್ ಆಗಿ, ಹಿಟ್ಲರ್ ಕಲ್ಯಾಣದ ಎಜೆ ಆಗಿ ನಮ್ಮ ಮನಸ್ಸಲ್ಲಿ ಸದಾ ಜೀವಂತವಾಗಿರ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ.